ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಾದ ಕಲಬುರಗಿ, ಯಾದಗಿರಿ, ಬೀದರ್, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಜಿಲ್ಲೆಗಳಲ್ಲಿ ಕ್ರೈಸ್ತ ಸಮಾಜದವರ ಜನಸಂಖ್ಯೆ 6 ರಿಂದ 7 ಲಕ್ಷ ಇದ್ದಾರೆ. ದೇಶ ಸ್ವತಂತ್ರದ ನಂತರ ಎಲ್ಲಾ ಕ್ರೈಸ್ತ ಸಮಾಜದವರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸುತ್ತಾ ಬಂದಿರುತ್ತಾರೆ. ಲೋಕಸಭೆ ಚುನಾವಣೆ ಇರಲಿ, ವಿಧಾನಸಭೆ ಚುನಾವಣೆ ಇರಲಿ ಅಥವಾ ಸ್ಥಳೀಯ ಚುನಾವಣೆಯನ್ನ ಕ್ರೈಸ್ತರು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲಾ ರೀತಿಯಿಂದ ಸಹಕಾರ ನೀಡುತ್ತಾ ಬಂದಿದ್ದಾರೆ. ಆದಾಗ್ಯೂ ಕೂಡ ಕಾಂಗ್ರೆಸ್ ಪಕ್ಷವು ಕ್ರೈಸ್ತ ಸಮುದಾಯದ ಮತಗಳನ್ನು ಪಡೆದು ಕ್ರೈಸ್ತ ಸಮುದಾಯದವರನ್ನೇ ಯಥಾವತ್ತಾಗಿ ಅಲಕ್ಷಿಸುತ್ತಾ ಬಂದಿರುತ್ತಾರೆ. ಪಕ್ಷದಲ್ಲಿ ಸರ್ಕಾರದಲ್ಲಾಗಲಿ ಸ್ಥಾನಮಾನಗಳನ್ನು ಕಲ್ಪಿಸದೇ ಇರುವುದು ಕ್ರೈಸ್ತ ಸಮುದಾಯಕ್ಕೆ ಮಾಡಿರುವ ಘೋರ ಅನ್ಯಾಯ ಆಗಿದೆ ಎಂದು ಭಾಸ್ಕರ್ ಬಾಬು ಪಾತ್ರಪಳ್ಳಿ, ನ್ಯಾಯವಾದಿಗಳು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು, ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆ ಇವರು ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ತಮ್ಮ ಒಂದು ಅಳಲನ್ನು ತೋಡಿಕೊಂಡಿದ್ದಾರೆ, ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕಾ ಪಂಚಾಯತ್ಗಳಲ್ಲಿ ಟಿಕೆಟ್ ನೀಡದೆ ಕ್ರೈಸ್ತರಿಗೆ ಕಾಂಗ್ರೆಸ್ ಪಕ್ಷವು ನಿರ್ಲಕ್ಷ್ಯ ಮಾಡ್ತಾ ಇದೆ. 1978ರಲ್ಲಿ ದಿವಂಗತ ಆರ್.ಎಸ್. ಮನೋಹರ್ ಅವರಿಗೆ ವಿಧಾನ ಪರಿಷತ್ಗೆ ಕಾಂಗ್ರೆಸ್ ನಾಮಕರಣ ಮಾಡಿದ್ದನ್ನ ಬಿಟ್ಟರೆ ಇಂದಿನವರೆಗೂ ಕೂಡ ಅಂದರೆ ಸುಮಾರು 46 ವರ್ಷಗಳಿಂದ ಕಲ್ಯಾಣ ಕರ್ನಾಟಕದ ಕ್ರೈಸ್ತರಿಗೆ ಅನ್ಯಾಯವಾಗಿದೆ ಎಂದು ಭಾವಿಸುತ್ತೇವೆ, ಈ ಮೂಲಕ ಭಾವಿಸಲಾಗ್ತಾ ಇದೆ ಎಂದು ತಿಳಿಸಿದರು. ಕಾರಣ ಈಗಲಾದರೂ ಜೂನ್ 2024ರಲ್ಲಿ ಜರುಗುವ ವಿಧಾನ ಪರಿಷತ್ ಚುನಾವಣೆಗೆ ಕಲ್ಯಾಣ ಕರ್ನಾಟಕ ಭಾಗದ ಹಿರಿಯ ರಾಜಕಾರಣಿ ಸನ್ಮಾನ್ಯ ಶ್ರೀ ಡೇವಿಡ್ ಸಿಮಿಯೋನ್ ಅವರಿಗೆ ಒಂದು ಸ್ಥಾನವನ್ನು ಕಲ್ಪಿಸಬೇಕು ಎಂದು ಈ ಮೂಲಕ ಭಾಸ್ಕರ್ ಬಾಬು ಪಾತ್ರಪಳ್ಳಿ ಅವರು ಆಗ್ರಹವನ್ನು ಮಾಡಿದರು. ಕರ್ನಾಟಕ ರಾಜ್ಯದಲ್ಲಿ ಇಂಧನ ಸಚಿವರಾದ ಕೆ.ಜೆ. ಜಾರ್ಜ್ ಅವರ ಹಿರಿತನವನ್ನು ಬಿಟ್ಟರೆ ಡೇವಿಡ್ ಸಿಮಿಯೋನ್ ಅವರು ಹಿರಿಯರಾಗಿದ್ದಾರೆ. ತಮ್ಮ ಇಡೀ ಜೀವನ 47 ವರ್ಷ ರಾಜಕೀಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದು ಸಾಮಾಜಿಕ ಕಾರ್ಯಕರ್ತರಾಗಿ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಶ್ರಮಿಸುತ್ತಿದ್ದಾರೆ. ಈ ಮೇಲಿನ ಈ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಜರುಗುವ ಚುನಾವಣೆಯಲ್ಲಿ ಒಂದು ಸ್ಥಾನವನ್ನ ಕ್ರೈಸ್ತ ಸಮುದಾಯಕ್ಕೆ ಕೊಡುವ ಬಗ್ಗೆ ಕ್ರೈಸ್ತ ಸಮುದಾಯದ ಬೇಡಿಕೆ ಇದ್ದರೂ ಅದನ್ನು ಕಲ್ಯಾಣ ಕರ್ನಾಟಕಕ್ಕೆ ಕಲ್ಪಿಸಿಕೊಡಲು ಕರ್ನಾಟಕ ಸರ್ಕಾರಕ್ಕೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಈ ಮೂಲಕ ಮನವಿ ಮಾಡುವುದಾಗಿ ತಿಳಿಸಿದರು. ಹಾಗಾಗಿ ಈ ಬಾರಿ ಕಲ್ಯಾಣ ಕರ್ನಾಟಕದ ಕ್ರೈಸ್ತ ನಾಯಕರಾದ ಸನ್ಮಾನ್ಯ ಶ್ರೀ ಡೇವಿಡ್ ಸಿಮಿಯೋನ್ ಅವರನ್ನ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಬೇಕು ಎಂದು ಈ ಭಾಗದ ಕ್ರೈಸ್ತರ ಬೇಡಿಕೆ ಹಾಗೂ ಮನವಿಯಾಗಿದೆ ಎಂದು ಸುದ್ದಿಗೋಷ್ಠಿಯ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಮಾಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಎಂ.ಎಸ್. ಶಿರೋಮಣಿ ಅಧ್ಯಕ್ಷರು, ಜಿಲ್ಲಾ ಸಂಘ ಸಂಸ್ಥೆಗಳ ವೇದಿಕೆ ಬೀದರ್, ರಾಜೇಶ್ ಜ್ಯೋತಿಯವರು ಜಿಲ್ಲಾಧ್ಯಕ್ಷರು, ಕೆ.ಎಸ್. ಶಾಂತಕುಮಾರ್ ಜಿಲ್ಲಾ ಗೌರವ ಅಧ್ಯಕ್ಷರು, ಮುಖಂಡರಾದ ಅನಿಲ್ ನಿಡೋದ, ಸಾಮ್ಸನ್ ಹಿಪ್ಪಳಗಾಂವ್ ಜಿಲ್ಲಾ ಕಾರ್ಯಾಧ್ಯಕ್ಷರು, ಸುನಿಲ್ ಹಿರೇಮನಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬೀದರ್, ಪ್ರಕಾಶ್ ಕೋಟೆ ರಾಜ್ಯ ಕಾರ್ಯಾಧ್ಯಕ್ಷರು ಸೇರಿದಂತೆ ಇನ್ನಿತರರು ಇದ್ದರು. ಬಾಬು ಪಾತ್ರಪಳ್ಳಿ ಅಂತ ನಾನು ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ಬೀದರ್ ಜಿಲ್ಲಾ ಪತ್ರಕರ್ತರಿಗೆ ನಾನು ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತಾ, ವಿಶೇಷವಾಗಿ ಸ್ವಲ್ಪ ಡಿಲೇ ಆಗಿದ್ದಕ್ಕೆ ನಾನು ಕ್ಷಮೆಯನ್ನು ಕೇಳ್ತೀನಿ. ಈ ಒಂದು ಪತ್ರಕರ್ತರೆಲ್ಲ ಸೇರಿ ಏನು ಕಾರ್ಯಕ್ರಮ ಮಾಡಿದ್ರಿ, ಇದು ಒಂದು ನಿಜವಾಗಿ ಒಂದು ಕಟ್ಟಡ ತುಂಬ ಶ್ಲಾಘನೀಯವಾದಂಥ ಕಾರ್ಯ. ಇದು ಬೀದರ್ ಜಿಲ್ಲೆಗೆ ಒಂದು ಅವಶ್ಯಕತೆ ಇತ್ತು. ಸೊ ಹಾಗಾಗಿ ನಿಮ್ಮೆಲ್ಲ ಪತ್ರಕರ್ತರಿಗೆ ನಾನು ವಂದನೆ ಸಲ್ಲಿಸ್ತೇನೆ. ವಿಶೇಷವಾಗಿ ಇವತ್ತಿನ ದಿನದ ಈ ಒಂದು ಪತ್ರಿಕಾಗೋಷ್ಠಿ ಉದ್ದೇಶ ಅಂದರೆ, ಕರ್ನಾಟಕದಲ್ಲಿರ್ತಕ್ಕಂಥ ಕ್ರೈಸ್ತರು ಅಲ್ಪಸಂಖ್ಯಾತರಂತ ನಾವು ಕರಿತೇವೆ. ಜನಸಂಖ್ಯೆಯಲ್ಲಿ ನಾವು ಕಡಿಮೆಯಾಗಿದ್ದೇವೆ. ಆದರೂ ಸಹ ರಾಜಕೀಯವಾಗಿ ನಾವು ತುಂಬ ಹಿಂದುಳಿದಿದ್ದೇವೆ. ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮುಂದುವರೆದರೂ ಸಹ ರಾಜಕೀಯವಾಗಿ ನಾವು ತುಂಬ ಹಿಂದಿದ್ದೇವೆ. ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿ, ಗುಲ್ಬರ್ಗಾದಲ್ಲಿ, ರಾಯಚೂರಿನಲ್ಲಿ ಗಣನೀಯವಾದಂಥ ರೀತಿಯಲ್ಲಿ ಕ್ರೈಸ್ತ ಸಮುದಾಯ ಇದೆ. ಮುಖ್ಯವಾಗಿ ನಾವು ಇವತ್ತಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ನಾವೊಂದು ಬೇಡಿಕೆಯನ್ನು ಇವತ್ತು ಇಡ್ತಾ ಇದ್ದೇವೆ. ಯಾಕೆಂದರೆ ಕ್ರೈಸ್ತರು ಸಾಮಾನ್ಯವಾಗಿ ಬೇರೆಯವರಿಗೆ ಕೊಡ್ತಕ್ಕಂಥದ್ರಲ್ಲಿ ತುಂಬ ಉದಾರವಾಗಿದ್ದಾರೆ, ಆದರೆ ಪಡ್ಕೊಳ್ಳೋದ್ರಲ್ಲಿ ತುಂಬ ಹಿಂದೆ ಇದ್ದಾರೆ. ಹಾಗಾಗಿ
ಇವತ್ತಿನ ದಿವಸದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರಿಗೂ ಮತ್ತು ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯಜಿ ಅವರಿಗೂ ನಮ್ಮ ಬೇಡಿಕೆ ಮತ್ತು ಆಗ್ರಹ, ಕಲ್ಯಾಣ ಕರ್ನಾಟಕಕ್ಕೆ ಕ್ರೈಸ್ತರಿಗೆ ಒಂದು ಪ್ರಾತಿನಿಧ್ಯವನ್ನು ನೀವು ಕೊಡಬೇಕು. ಯಾವಾಗಲೂ ಅಂದರೆ ನಾವು ಯಾರದ್ದು ವಿರೋಧಿಗಳಿಲ್ಲ, ಯಾವುದೇ ಜಿಲ್ಲೆ ವಿರೋಧಿಗಳಿಲ್ಲ. ಆದರೆ ಕರ್ನಾಟಕದಲ್ಲಿ ಯಾವುದೇ ಒಂದು ಅಪರ್ಚುನಿಟಿ ಬಂದಾಗ ಮುಖ್ಯವಾಗಿ ಒಂದೇ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡ್ತಕ್ಕಂಥದ್ದನ್ನು ನಾವು ಸುಮಾರು ವರ್ಷಗಳಿಂದ ನೋಡ್ಕೊಂಡು ಬರ್ತಾ ಇದ್ದೇವೆ. ಅವರು ನಮ್ಮ ಸಹೋದರರೇ, ನಮ್ಮ ಅಣ್ಣ ತಮ್ಮಂದಿರೇ ಇದ್ದಾರೆ, ಅವ್ರ ಬಗ್ಗೆ ನಮಗೆ ಏನು ಇದಿಲ್ಲ. ಆದರೆ ಈ ಸಮತೋಲನ ಇವತ್ತೇನಾಗಿದೆ ಅಂದರೆ, ಈ ನಮ್ಮ ಕಲ್ಯಾಣ ಕರ್ನಾಟಕ ತುಂಬ ಹಿಂದುಳಿದಿರತಕ್ಕಂಥ ಪ್ರದೇಶ. ಇಲ್ಲಿರ್ತಕ್ಕಂಥ ಕ್ರೈಸ್ತರಿಗೆ ಸುಮಾರು ವರ್ಷಗಳ ಹಿಂದೆ RS ಮನೋಹರ್ ಅಂತಂಬಂಥ ಒಬ್ಬ ಕ್ರೈಸ್ತರಿಗೆ ಒಂದು MLCಯನ್ನು ಮಾಡಿದರು. ಅದು ದಿವಂಗತ ಮಾನ್ಯ ಶ್ರೀ ಡಿ ದೇವರಾಜ ಅರಸರ ಸಮಯದಲ್ಲಿ. ಅದಾದ ಮೇಲೆ ಕ್ರೈಸ್ತರಿಗೆ ಯಾವುದೇ ರೀತಿ ಪ್ರಾತಿನಿಧ್ಯವನ್ನು ಕೊಡ್ತಾ ಇಲ್ಲ. ಕ್ರೈಸ್ತರು ತಮ್ಮೆಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಗೊತ್ತಿದ್ದ ರೀತಿಯಲ್ಲಿ ನೀವು ಯಾವುದೇ ಹಳ್ಳಿಯಲ್ಲಿ ಹೋಗಿ ನೀವು ಸರ್ವಸಾಮಾನ್ಯವಾಗಿ ಒಂದು ಪ್ರಶ್ನೆ ಮಾಡಿದಾಗ ಅವರ ಹತ್ರ ಯಾರಾದರೂ ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಯಾರಿಗಪ್ಪ ನಿಮ್ಮ ಮತ ಅಂತ ಕೇಳಿದಾಗ ನಾವು ಕಾಂಗ್ರೆಸ್ ಬಿಟ್ಟು ಎಲ್ಲಿ ಹಾಕಲ್ಲ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ BJPಗಂತೂ ಅವರು ಮತಗಳನ್ನು ಹಾಕೋದಿಲ್ಲ, ಅದವರು ಮಾನಸಿಕವಾಗಿ ಅದನ್ನು ಸಿದ್ಧ ಮಾಡಿಕೊಂಡಿದ್ದಾರೆ. ಸೊ ಹಾಗಾಗಿ ಬೇರೆ ಬೇರೆ ಸಮುದಾಯ ಒಂದು ಸಾರಿ ಕಾಂಗ್ರೆಸ್ನಿಂದ ವಿಮುಖರಾಗಿ ಕಾಂಗ್ರೆಸ್ಸನ್ನು ಬಿಟ್ಟು ಕಾಂಗ್ರೆಸ್ಗೆ ವಿರುದ್ಧವಾಗಿ ಕೆಲಸವನ್ನು ಮಾಡಿರಬಹುದು. ಆದರೆ ಕ್ರೈಸ್ತ ಸಮುದಾಯ ಯಾವತ್ತಿಗೂ ಭಾರತ ದೇಶ ಸ್ವತಂತ್ರ ಆದ ಮೇಲೆ ಮ್ಯಾಕ್ಸಿಮಮ್ ಜನ ಕಾಂಗ್ರೆಸ್ಸನ್ನು ತಪ್ಪಿಕೊಂಡು ಬರ್ತಾ ಇದ್ದಾರೆ. ಆದರೆ ಇಲ್ಲಿ ಏನಾಗಿದೆ ಅಂದರೆ, ಹೋರಾಟ ಬೇಕು. ನಮ್ಮ ಕ್ರೈಸ್ತ ನಾಯಕರಲ್ಲಿ ನಾನು ಮುಂದೆ ಬೇಡ್ಕೊಳ್ತೀನಿ, ಇದ್ದರೂ ಅಟ್ಲೀಸ್ಟು ಅವರ ಕಿವಿಗೆ ನಮ್ಮ ಕೂಗನ್ನು ಹಾಕದಂಗೆ ಆಗುತ್ತೆ. ಹಾಗಾಗಿ ಇವತ್ತು ಕರ್ನಾಟಕ ಕ್ರೈಸ್ತರ ರಕ್ಷಣೆ ವೇದಿಕೆ ವತಿಯಿಂದ ಇಡೀ ರಾಜ್ಯದಲ್ಲಿ ನಾವು ಪತ್ರಿಕಾಗೋಷ್ಠಿಗಳನ್ನು ಮಾಡಿ ಪ್ರತಿ ಜಿಲ್ಲೆಯಿಂದ ಒಂದು ಸಂದೇಶವನ್ನು ನಾವು ಕೊಡ್ತಾ ಇದ್ದೇವೆ ಕ್ರೈಸ್ತರಿಗೆ. ಅದು ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಕ್ರೈಸ್ತರಿಗೆ ಸುಮಾರು ಜನ ಲೀಡರ್ಸ್ಗಳಿದ್ದಾರೆ. ಅವ್ರು ಕೇಳ್ಬೋದು, ಯಾರು ಇದ್ದಾರೆ, ಎಲ್ಲಿ ಯಾರು ಮುಂದೆ ಬರೋದಿಲ್ಲ, ಹಾಗೆ ಹೀಗೆ ಅಂತ. ಹಣಕಾಸಿನಿಂದ ಮುಂದೆ ಬರದೇ ಇದ್ದರೂ ಸಹ ಅವರು ತಮ್ಮ ಪೂರ್ಣ ಮನಸ್ಸಿನಿಂದ, ತಮ್ಮ ಶಕ್ತಿಯಿಂದ ಅವರು ಪಕ್ಷಕ್ಕಾಗಿ ದುಡಿತಕ್ಕಂಥ ಕಾರ್ಯಕರ್ತರಿದ್ದಾರೆ. ವಿಶೇಷವಾಗಿ ನಮ್ಮ ಡೇವಿಡ್ ಸೀಮನ್ ಸಾಹೇಬರು, ಅವರು ಮಾಜಿ ಸ್ಪೀಕರ್ ಆಗಿ ಕೆಲಸ ಮಾಡತಕ್ಕಂಥವರು ಮತ್ತು ಸಮಾಜಕ್ಕಾಗಿ ಸುಮಾರು ವರ್ಷಗಳಿಂದ ಕೆಲಸವನ್ನು ಮಾಡಿಕೊಂಡು ಬರ್ತಕ್ಕಂಥ ಒಬ್ಬ ನಾಯಕರು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟವರಾಗಿದ್ದಾರೆ. ಹಾಗಾಗಿ ನಾವು ಕಲಬುರಗಿ ಜಿಲ್ಲೆಯವರು. ಅವರು ಜನತಾದಳದಲ್ಲಿ ಸ್ಪೀಕರ್ ಆಗಿ ಕೆಲಸ ಮಾಡಿದ್ದಾರೆ. ಅವರನ್ನು ಜನತಾ ಪಕ್ಷದವರು MLC ಆಗಿ ಆಯ್ಕೆ ಮಾಡಿ ಅವರಿಗೆ ಸ್ಪೀಕರ್ ಪೋಸ್ಟನ್ನು ಕೊಟ್ಟಿದ್ದರು. ಅಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು ನಮ್ಮ ಕ್ರೈಸ್ತ ಸಮುದಾಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಕ್ರೈಸ್ತರು ನಾವು ಒಟ್ಟಾಗಿ ಸೇರಿಕೊಂಡು ಹೋಗಿ ಕಾಂಗ್ರೆಸ್ ಪಕ್ಷವನ್ನು ನೀವು ಹೇಗೋ ಇದನ್ನು ಮಾಡಿ ಈ ಸಾರಿ ಒಂದು ಕೋಮುವಾದಿ ಪಕ್ಷವನ್ನು ನಾವು ದೂರ ಇಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಜನ ನಾವೇನು ಮಾಡಿದ್ದೀವಿ, ಕಾಂಗ್ರೆಸ್ ಪಕ್ಷವನ್ನು ಸಪೋರ್ಟ್ ಮಾಡಿದ್ದೇವೆ. ಹಾಗಾಗಿ ಕ್ರೈಸ್ತ ನಾಯಕರು ಬೇಕಾದ ಜನ ಇದ್ದಾರೆ, ನಾವಿಲ್ಲ ಅಂತ ಹೇಳೋದಿಲ್ಲ. ಯಾಕಂತಂದರೆ ಅಲ್ಲಿ ಹೋಗಬೇಕಾದರೂ ಸ್ವಲ್ಪ ಅನುಭವಗಳು ಮುಖ್ಯ. ಹಾಗಿರೋದ್ರಿಂದ ನಮ್ಮ ಡೇವಿಡ್ ಸೀಮನ್ ಸಾಹೇಬರು ಸ್ವಲ್ಪ ಅನುಭವಸ್ಥರಾಗಿದ್ದಾರೆ. ಸೊ ಅಂಥ ವ್ಯಕ್ತಿಯನ್ನು ಒಂದು ವೇಳೆ ಕೊಟ್ಟಾಗ ಕಲ್ಯಾಣ ಕರ್ನಾಟಕಕ್ಕೆ ಒಂದು ಪ್ರಾತಿನಿಧ್ಯ ಕೊಟ್ಟಾಗ ಆಗುತ್ತೆ. ಕ್ರೈಸ್ತ ಸಮುದಾಯಕ್ಕೂ ಸಹ ಒಂದು ಗಣನೆಗೆ ತೆಗೆದುಕೊಂಡಿದ್ದಾರೆ ಅಂತ ಭಾವನೆ ನಮ್ಮಲ್ಲಿ ಬರ್ತದೆ. ಸೊ ಹಾಗಿರೋದ್ರಿಂದ
ಎಲ್ಲ ಕ್ರೈಸ್ತ ನಾಯಕರಿಗೆ ನಾನು ಹೇಳ್ಕೊಳ್ಳೋದು, ಕಾಂಗ್ರೆಸ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಕ್ರೈಸ್ತ ನಾಯಕರು. ಯಾಕೆಂದರೆ ನಾವು ಕೋಪ ಮಾಡಿಕೊಂಡು ಪಕ್ಷವನ್ನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದಾಗ ತುಂಬ ಪರಿಣಾಮಗಳನ್ನು ನಾವು ಎದುರಿಸಬೇಕಾಗತ್ತೆ. ನಾವು ನಮ್ಮ ಬೇಡಿಕೆ ನಾವು ಯಾವುದೇ ರೀತಿ ಭಯವನ್ನು ಹುಟ್ಟಿಸೋದಾಗಲಿ ಅಥವಾ ಒಂದೇನು ದಬ್ಬಾಳಿಕೆ ಅದಲ್ಲ. ಯಾಕೆಂದರೆ ಇದೇ ಬೀದರ್ ಜಿಲ್ಲೆಯಲ್ಲಿ ಕ್ರೈಸ್ತರು ವಿರೋಧವಾಗಿ ನಿಂತುಕೊಂಡಾಗ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಸ್ವಲ್ಪ ಏನು ಕಷ್ಟ ನಷ್ಟವನ್ನು ಅನುಭವಿಸುವಂಥ ಪರಿಸ್ಥಿತಿ ಬರ್ತದೆ. ಏಕೆಂದರೆ ಒಂದು ಇನ್ಸಿಡೆಂಟನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲ ಯುವ ಪತ್ರಕರ್ತರಿದ್ದೀರಿ. ಕ್ರೈಸ್ತರಿಗಾದಂಥ ಅನ್ಯಾಯವನ್ನು ಸಹಿಸಿಕೊಳ್ಳಲಾರದೆ 1989ನೇ ಇಸ್ವಿಯಲ್ಲಿ ವಿಧಾನಸಭೆ ಚುನಾವಣೆ ಅಂಥ ಸಂದರ್ಭದಲ್ಲಿ ಕ್ರೈಸ್ತರು ತಾಲೂಕು ಪಂಚಾಯಿತು, ಜಿಲ್ಲಾ ಪಂಚಾಯಿತು ಇಂಥ ಸ್ಥಳಗಳಿಗೆ ವೋಟ್ ನಮಗೆ ಟಿಕೆಟನ್ನು ಕೊಡಿ ಅಂದಾಗ ಅದನ್ನು ನಿರಾಕರಿಸಿದಂಥ ಸಮಯದಲ್ಲಿ ಒಬ್ಬ ಕ್ರೈಸ್ತ ಅಭ್ಯರ್ಥಿ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತ್ಕೊಂಡ್ರು ಇದೆ ಬೀದರ್ ತಾಲೂಕಿನಲ್ಲಿ. ಆವಾಗ ಮೊಹಮ್ಮದ್ ಲೈಕೋದಿನ್ ಅಂತೇಳಿ MLA ಆಗಿದ್ದರು ಮತ್ತು ವಕ್ಫ್ ಬೋರ್ಡಿನ ಚೇರ್ಮನ್ ಸಹ ಆಗಿದ್ದರು. ಕ್ರೈಸ್ತರ ಕೋಪ, ಕ್ರೈಸ್ತರ ಮುನಿಸು ಯಾವ ಒಂದು ಹಂತಕ್ಕೆ ಹೋಯಿತು ಅಂದರೆ ಅಲ್ಲಿ ಮೊಹಮ್ಮದ್ ಲೈಕೋದಿನ್ ಅವರು ಸೋಲ್ಬೇಕಾಯಿತು. ಅಲ್ಲಿ ನಾರಾಯಣರಾವ್ ಮನ್ನಳ್ಳಿ ಅವರು ವಿಜೇತರಾದರು 1989ನೇ ಇಸ್ವಿಯಲ್ಲಿ. ಆಗ ಸ್ವತಂತ್ರವಾದಂಥ ಅಭ್ಯರ್ಥಿ ಇದ್ದವರು ನಾನೇ ಸ್ವತಂತ್ರವಾಗಿ ಅದನ್ನು ಸ್ಪರ್ಧೆ ಮಾಡಿದೆ. ಸುಮಾರು 13,600 ವೋಟನ್ನು ತಕ್ಕೊಂಡೆ. ಆದರೆ ನಮಗೆ ಒಂದು ಏನು ಬಂತು ಅಂದರೆ, ಕ್ರೈಸ್ತರು ಒಂದು ವೇಳೆ ನಾವು ಕಾಂಗ್ರೆಸ್ಸನ್ನು ಬಿಟ್ಟು ಹೋದಾಗ ಅಲ್ಲಿ ಏನಾಗುತ್ತೆ ಅಂದರೆ ಒಂದು ಕೋಮುವಾದಿ ಪಕ್ಷವನ್ನು ನಾವು ಬೆಳೆಸಿದ ರೀತಿಯಲ್ಲಿ ಆಗುತ್ತೆ. ಈ ಭಾವನೆಯಿಂದ ಕ್ರೈಸ್ತರು ಏನಪ್ಪ ಅಂತಂದರೆ ಯಾರು ಸ್ವತಂತ್ರವಾಗಿ ನಿಲ್ಲಕ್ಕೆ ಸ್ವಲ್ಪ ಹಿಂಜರಿತಾರೆ. ಏನೋ ಇರಲಿ ನಮ್ಮದೊಂದು ಪಕ್ಷ ಎಲ್ಲ ಹೇಗೂ ಇದೆ ಅಂತ ಮಾಡ್ತಾ ಇದ್ದೀವಿ. ಹಾಗಾಗಿ ಬೀದರ್ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಪದಾಧಿಕಾರಿಗಳಲ್ಲೂ ಮತ್ತು ರಾಜ್ಯದ ಪದಾಧಿಕಾರಿಗಳಲ್ಲಿಯೂ ನಮ್ಮ ಒಂದು ಮನವಿ, ಮುಂಬರ್ತಕ್ಕಂಥ ಏನು MLC ನಾಮಿನೇಷನ್ ಇದನ್ನು ಏನು ಎಲೆಕ್ಷನ್ ನಡೀತಾ ಇದೆ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ, ಇದರಲ್ಲಿ ಒಂದು ಸ್ಥಳವಾದರೂ ಕ್ರೈಸ್ತರಿಗೆ, ಅದು ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಕೊಡಬೇಕೆಂಬುದಾಗಿ ನಮ್ಮೆಲ್ಲರ ಬೇಡಿಕೆ ಇದೆ. ಸೊ ಹಾಗಿರೋದರಿಂದ ಪತ್ರಿಕೆ ಮಾಧ್ಯಮ ಇಂತಹ ಒಂದು ಮಾಧ್ಯಮ ಈ ಪ್ರಜಾಪ್ರಭುತ್ವವನ್ನು ಉಳಿಸಲಿಕ್ಕೆ ನಿಮ್ಮ ಸಹಕಾರ, ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದ ಇಲ್ಲದೇ ನಾವು ಏನು ಮಾಡಲಿಕ್ಕಾಗಲ್ಲ. ಹಾಗಿರೋದ್ರಿಂದ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ, ಯಾಕೆಂದರೆ ನಾವು ಹೋಗಿ ಮಾತಾಡೋದಕ್ಕಿಂತ ನಿಮ್ಮ ಮಾಧ್ಯಮ ಏನಿದೆ ನಿಮ್ಮ ಮುಖಾಂತರವಾಗಿ ನಾವು ಮಾತಾಡಿದಾಗ ನಮ್ಮ ಅನಿಸಿಕೆ ಏನಪ್ಪ ಅಂತಂದರೆ ಮೇಲಾಧಿಕಾರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಅದನ್ನು ರೀಚ್ ಆಗುತ್ತೆ. ಹಾಗಿರೋದ್ರಿಂದ ದಯಮಾಡಿ ನಮ್ಮ ಒಂದು ಬೇಡಿಕೆ, ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆಯ ಒಂದು ಬೇಡಿಕೆ ಏನಪ್ಪ ಅಂತಂದರೆ ಮಾನ್ಯ ಶ್ರೀ ಡೇವಿಡ್ ಸೀಮನ್ ಸಾಹೇಬರಿಗೆ ಈ MLC ಒಂದು ಸ್ಥಾನವನ್ನು ಕೊಟ್ಟು ಅವರಿಗೆ ಸರ್ಕಾರದಲ್ಲಿ ಅವರ ಅನುಭವವನ್ನು ನಾವು ಉಪಯೋಗ ಮಾಡಿಕೊಳ್ಬೇಕೆಂಬಂಥ ಇದರಿಂದ ನಾನು ಒಂದು ಬೇಡಿಕೆಯನ್ನು ನಾನು ಇಡುತ್ತೇನೆ. ಇದೊಂದು ಆಗ್ರಹನೂ ಇದೆ, ನಾವು ಆಗ್ರಹನೂ ಮಾಡ್ಬೋದು. ನಾವು ಹಾಗಾಗ್ಬಿಟ್ಟು ದಯಮಾಡಿ ನಮ್ಮ ಎಲ್ಲ ನಾಯಕರು ಮತ್ತು ಬಂದಿರತಕ್ಕಂಥ ಪತ್ರಿಕಾ ಮಾಧ್ಯಮದ ಮಿತ್ರರು ತಾವೆಲ್ಲ ದಯಮಾಡಿ ಅದಕ್ಕೆ ಒಂದು ಸಹಕಾರವನ್ನು ಕೊಟ್ಟು ಈ ಒಂದು ಸಂದೇಶವನ್ನು ಆದಷ್ಟು. ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಯಡಿಯೂರಪ್ಪರಿದ್ದಾಗ ಬಂತು. ಸುಮಾರು ಚರ್ಚೆಗಳ ಮೇಲೆ, ಕ್ರೈಸ್ತರ ಮೇಲೆ, ನಮ್ಮ ಸಮುದಾಯದ ಮೇಲೆ ಭಾಳಷ್ಟು ಅಟ್ಯಾಕ್ಗಳಾಗಿತ್ತು. ಕಾರಣ ಇಲ್ಲ, ಅವ್ರು ಆರಾಧನೆ ಮಾಡ್ತಾರೆ, ಯಾಕೆ ಮಾಡ್ತೀರಿ? ಸೊ ಈ ರೀತಿಯಲ್ಲಿ ಭಾಳಷ್ಟು ಅಟ್ಯಾಕ್ಗಳಾಗಿದೆ.
ಆಗಿರ್ಬೋದು, ಅಲ್ಲಿ ಅಲ್ಲಿ ಕಡಿಮೆ ಆಗಿದೆ. ಬಟ್ ಮಾಡಿದವ್ರು ಯಾರು? ಆ ಹಿನ್ನೆಲೆ ಇದ್ದವ್ರು, ಈ ಕೋಮುವಾದಿ ಪಕ್ಷದ ಹಿನ್ನೆಲೆ ಇದ್ದವರೇ ಕಾಂಗ್ರೆಸ್ ಸರ್ಕಾರದಾಗ ಇದ್ದವಾಗ ಮಾಡಿದ್ದಾರೆ, ಇವತ್ತು ಮಾಡ್ತಾರೆ. ಸೊ ಅದರಿಂದ ಆಮೇಲೆ ಕರ್ನಾಟಕದಲ್ಲಿ BJP ಸರ್ಕಾರ ಬಂದ ತಕ್ಷಣ ಏನು ಮಾಡಿದ್ರು? ಮತಾಂತರ ನಿಷೇಧ. ಇವತ್ತು ಸ್ವಾತಂತ್ರ್ಯ ಬಂದಿಂದ ಇಲ್ಲಿವರೆಗೆ ನೋಡಿ, ಅಂಕಿಅಂಶ ತೆಗೆದು ನೋಡಿ, ಎಷ್ಟು ಕ್ರೈಸ್ತರು ಹೆಚ್ಚಾಗಿದ್ದಾರೆ, ಇಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ. ಅದೇ 1.2 ಏನೋ 2 ಇರಬಹುದು ಅಷ್ಟೇ. 1% ಕೂಡ ಹೆಚ್ಚಾಗಿಲ್ಲ, ಇನ್ನೂ ಕಡಿಮೆ ಆಗ್ತಾ ಇದೆ. ಆದರೆ ಮತಾಂತರ ನಿಷೇಧ ತರೋದ ಅವಶ್ಯಕತೆ ಏನಿತ್ತು? ಎಲ್ಲಿ ಮತಾಂತರ ಮಾಡಿ ನಿಮ್ಮ ಹತ್ರ ಏನಾದರೂ ರುಜುವಾತಿದೆಯಾ? ಇಲ್ಲ. ವರ್ಣ ಮುಸಲ್ಮಾನರಿಗೆ, ಸಿಖ್ಖರಿಗೆ, ಮುಸಲ್ಮಾನರು ಹೊರತುಪಡಿಸಿ ಅವ್ರು ಹೇಳಿದ್ದಾರೆ. ಆದರೆ ಕ್ರೈಸ್ತರು ಯಾರು ಪಾಕಿಸ್ತಾನದಿಂದ ಇಂಡಿಯಾಕ್ಕೆ ಬರ್ತಾ ಇಲ್ಲ, ಇಲ್ಲೂ ಇತಿಹಾಸದಲ್ಲೂ ಇಲ್ಲ ಸರ್. ಆದರೆ ಅವರೊಂದು ವಿಚಾರ ಮಾಡಿದ್ದಾರೆ, ಏನೋ ಮಾನವೀಯತೆ ದೃಷ್ಟಿಯಿಂದ. ಈಗ ನೋಡಿ, ಈಗ ನಮಗೆ ವಿರುದ್ಧವಾಗಿ ನಮಗೆ ಬದ್ಧವೇರಿ ಪಾಕಿಸ್ತಾನ ಇದೆ, ಮುಸಲ್ಮಾನರು ಇದ್ದಾರೆ ಅಂತ ಅವರನ್ನು ತಡೆ ಹಿಡಿಯಬಹುದು ಅವರು. ಆದರೆ ಕ್ರೈಸ್ತರ ಸಲುವಾಗಿ ಅಂತ ಏನು ಇದು ವಿಶೇಷವಾಗಿ ಅದು ಮಾಡಿಲ್ಲ, ಜನರಲ್ಲಿದೆ. ಸೊ ಅದು ಒಂದರಿಂದಲೇ ಆಚಾರ, ಅದು ಒಂದು ಕೊಟ್ಟರ ಮತ್ತು ಇಲ್ಲೆಷ್ಟು ಕ್ರೈಸ್ತರ ಮೇಲೆ ಅಟ್ಯಾಕ್ ಆದವು, ಇಲ್ಲೆಷ್ಟು ಚರ್ಚ್ಗಳು. ಮತ್ತೆ ನೋಡಿ, ಮೊನ್ನೆ ಮಣಿಪುರದಲ್ಲಿ ಏನಾಯ್ತು? ಮಣಿಪುರದಲ್ಲಿ ಒಂದಾದ್ರೂ ಮಾತಾಡಿದ್ರ? ಪ್ರಧಾನಿ ಮಾತಾಡಲಿಲ್ಲ, ಅಲ್ಲಿನ ಮುಖ್ಯಮಂತ್ರಿ ಸಮರ್ಥನೆ ಮಾಡ್ಕೊಂಡ್ರು. ಬಹಳಷ್ಟು ಅಲ್ಲಿ ಬಿಡ್ರಿ, ಇಲ್ಲಿ ನಮ್ಮ ಕರ್ನಾಟಕದಲ್ಲೂ ಕೂಡ ಎಷ್ಟು ಚರ್ಚ್ಗಳ ಮೇಲೆ ಹೋಗಿ ಒಳಗೆ ಹೋಗಿ ಜೈ ಶ್ರೀರಾಮ್ ಅಂತ ಕೂಗ್ತಾರೆ. ಯಾವ ರೀತಿ ಇದಕ್ಕೆ ನೀವು ಇದು ಮಾಡ್ತೀರಿ ಹೇಳ್ರಿ? ಪತ್ರಿಕಾ ಮಾಧ್ಯಮದವ್ರು ನೀವೇ ಹೇಳಿ. ಒಂದು ಯಾವುದೋ ಒಂದು ಧಾರ್ಮಿಕ ಸ್ಥಳ ಇದೆ, ಅಲ್ಲಿ ಹೋಗಿ ಜೈ ಶ್ರೀರಾಮ್ ಅಂತ ಕೂಗಿದ್ರೆ ಅರ್ಥ ಏನು? ಮತ್ತೆ ಇದು ತಾರತಮ್ಯ ಅನಿಸ್ತದಲ್ಲ. ಒಂದು ವೇಳೆ ಸರ್ಕಾರ ಕರೆಕ್ಟ್ ಆಗಿದ್ದಿದ್ರೆ ಆ ರೀತಿ ಆಗ್ಲಿಕ್ಕೆ ಸಾಧ್ಯನಾ? 1 ಸಾರಿ ಆಯ್ತು, 2 ಸಾರಿ ಆಯ್ತು, ಸುಮಾರು ಸಾರಿಗಳು ನೋಡ್ಕೋತಾನೆ ಬರ್ತಾ ಇದ್ದೀವಿ. ಕ್ರೈಸ್ತರು ಈಗ ನೀವು ನೋಡತ್ತಿರಲ್ಲ ಬ್ರದರ್, ನೀವು ನೋಡತ್ತಿರಲ್ಲ ಚರ್ಚ್ಗಳಲ್ಲಿ ಹೋಗಿ ಜೈ ಶ್ರೀರಾಮ್ ಅಂತ ಕೂಗ್ತಾರೆ, ನೀವು ಬಾಯಲ್ಲಿ ಜೈ ಶ್ರೀರಾಮ್ ಅಂತ ಹೇಳ್ರಿ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಏನು?